2006ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೊಸಕೋಟೆ ಹತ್ರ ದೇವರ ಬೀಸನಹಳ್ಳಿನಲ್ಲಿ ಸುಮಾರು 10 ಎಕರೆ ಜಾಗವನ್ನು KEDBಯವರು ಅಕ್ವೈರ್ ಮಾಡ್ಕೊಂಡಿದ್ದನ್ನು 2006 ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವರು ಡಿನೋಟಿಫೈ ಮಾಡ್ತಾರೆ. ಅಕ್ರಮವಾಗಿ ಇಲ್ಲಿಗಲಿ ದೇ ಡಿನೋಟಿಫೈಡ್ ಆ್ಯಂಡ್ ಗಿವನ್ ಟು ಸಮ್ 2 ಇಂಪಾರ್ಟೆಂಟ್ ಬಿಲ್ಡರ್ಸ್. ಆ ವಿಚಾರದಲ್ಲಿ 2012ರಲ್ಲಿ ಒಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅವತ್ತು 2012ರಲ್ಲಿ ರಿಜಿಸ್ಟರ್ ಮಾಡಿರೋಲ್ಲ, ಯಾಕೆಂದರೆ ಅವ್ರದ್ದೇ BJP ಸರ್ಕಾರ ಇರುತ್ತೆ. 2015ರಲ್ಲಿ FIR ಆಗುತ್ತೆ. 2020ವರೆಗೂ ಆಗಲ್ಲ. 2017 ಇಸ್ವಿನಲ್ಲಿ ಮಾನ್ಯ ಯಡಿಯೂರಪ್ಪನವರು ಕ್ವಾಶ್ಗೆ ಹಾಕತ್ತಾರೆ. ಇದನ್ನು ರದ್ದುಪಡಿಸಿ ಅಂತ ಹೈಕೋರ್ಟ್ಗೆ ಕ್ವಾಶ್ಗೆ ಹಾಕತ್ತಾರೆ. ಈಗ ಮೊನ್ನೆ ದಿವಸ ಜಸ್ಟಿಸ್ ಜಾನ್ ಮೈಕೇಲ್ ಅವ್ರ ಖುನ್ನಾ ಅವರ ಪೀಠ ಸಿಂಗಲ್ ಬೆಂಚು ಒಂದು ಆದೇಶ ಮಾಡಿದೆ. ಯಾವ ಕಾರಣಕ್ಕೂ FIRನ ರದ್ದು ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ, ರದ್ದುಪಡಿಸಲ್ಲ. ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಕ್ರಿಮಿನಲ್ FIR ದಾಖಲಾಗಿರುವಂಥದ್ದು ಇಟ್ಸ್ ಎ ಕ್ರಿಮಿನಲ್ ಕೇಸ್. ಅದರಿಂದ ತನಿಖೆ ಮುಂದುವರಿಸಬೇಕು, ಕ್ವಿಕ್ಕಾಗಿ ತನಿಖೆ ಮಾಡಬೇಕು. ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ವಿಚಾರವಾಗಿ ಭಾಳ ಅಸಮಾಧಾನ ವ್ಯಕ್ತಪಡಿಸಿದೆ. ಕ್ರಿಮಿನಲ್ ಕೇಸ್ನ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಕಂಟಿನ್ಯೂ ಆಗುವಂಥದ್ದಕ್ಕೆ BJPಯವರಿಗೆ ದಯಮಾಡಿ ನೀವು ಆನ್ಸರ್ ಕೊಡಿ. ನಿಮಗೆ ನೈತಿಕತೆ ಇದೆಯಾ? ವಿ ಡಿಮ್ಯಾಂಡ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ ಯು ಶುಡ್ ಇಮಿಡಿಯೇಟ್ಲಿ ಸ್ಟೆಪ್ ಡೌನ್. ಮಿಸ್ಟರ್ BS ಯಡಿಯೂರಪ್ಪ ಶುಡ್ ಸ್ಟೆಪ್ ಡೌನ್ ಆ್ಯಸ್ ಎ ಚೀಫ್ ಮಿನಿಸ್ಟರ್. ತನಿಖೆ ಮುಗೀಲಿ. ಯಾಕಿಲ್ಲ ತನಿಖೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರಿ. ಮಾನ್ಯ BL ಸಂತೋಷ್ರವರೇ ಎಲ್ಲಿದ್ದೀರಿ ನೀವು? ಸಣ್ಣ ವಿಚಾರಕ್ಕೆಲ್ಲ ನೀವು ಟ್ವೀಟ್ ಮಾಡ್ತೀರಲ್ರಿ, ಎಲ್ರಿ ನೀವು? ಮಾನ್ಯ ಪ್ರತಾಪ್ ಸಿಂಹರವರೇ ಊರೆಲ್ಲ ಬಾಯಿ ಬಡ್ಕೊಂಡು ತಿರುಗಾಡ್ತೀರಿ. ಇದಕ್ಕೆ ಉತ್ತರ ಕೊಡಿ. CT ರವಿಯವರೇ ದಯಮಾಡಿ ಉತ್ತರ ಕೊಡಬೇಕು. ನಿಮ್ಮ ಮುಖ್ಯಮಂತ್ರಿಗಳು ಕ್ರಿಮಿನಲ್ ಕೇಸಲ್ಲಿದ್ದಾರೆ, ಹೈಕೋರ್ಟು ನಿರಾಕರಣೆ ಮಾಡಿದೆ. ಶೋಭಾ ಕರಂದ್ಲೆ ಅವರೇ ಮೇಡಮ್ಮ ಎಲ್ಲಿದ್ದೀರಿ ನೀವು? ದಯಮಾಡಿ ಹೇಳಬೇಕು.